ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಬರ್ಡೇ ಇತ್ತು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮಸ್ತೆ, ನನ್ನ ಡೈಲಿ ಸರ್ಕಸ್ಗೆ ಸ್ವಾಗತ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಮ್ಮ ಬಿಸಿನೀರು ಕಾಯಿಸ್ತಾ ಇದ್ರು. ನೋಡಿ, ನಾವಿಂದ ಅನ್ಹೆಲ್ತಿ ಡ್ರಿಂಕ್ ಟೀನೆಲ್ಲ ಕುಡಿಯಲ್ಲ, ಬಿಸಿನೀರು ಕುಡಿತೀವಿ. ಅಷ್ಟರಲ್ಲಿ ನನ್ನ ಅಡಾಪ್ಟೆಡ್ ಅಣ್ಣ ಬಂದು ಕೈಯಲ್ಲಿ ನುಗ್ಗೆಕಾಯಿ ಹಿಡ್ಕೊಂಡು ಪೆಂಗ್ ಥರ ಮಾಡ್ತಿದ್ದ. ಏಯ್ ಈ ವಿಡಿಯೋ ಯಾರು ಹಾಕಿದ್ದು? ಅನ್ಹೆಲ್ತಿ ಡ್ರಿಂಕ್ ಟೀ ಕುಡಿಯಲ್ಲ. ಇವತ್ತು ಜಿಮ್ಮಿಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ನೆಲ ಒರೆಸ್ಬೇಕಾದ್ರೆ ಕೋಲ್ನೇ ಬಾರ್ಬೆಲ್ ಅಂದ್ಕೊಂಡು ಎತ್ತಿದ್ದೆ. ನಮ್ಮಮ್ಮ ನೋಡಿದ್ರೆ ಅದನ್ನೇ ತೊಗೊಂಡು ತಲೆಗೆ ಮೇಲೆ ಹಾಕ್ತಾರೆ ಅಂತ ಅಂದು ಸುಮ್ಮಾದೆ. ಇವಾಗ ಹೋಗಿಲ್ಲ ಅಂತ ಸಂಜೆ ಹೋಗ್ತೀನಿ ಅನ್ಕೊಂಡ್ರೆ ಅದು ದೊಡ್ಡ ತಪ್ಪು. ಸಂಜೆ ಮಾತ್ರ ನನ್ನ ಸತ್ರು ಅಲ್ಲಿ ಹೋಗಿ ಆ ರಶಲ್ಲಿ ಮಾಡೋಕ್ಕಾಗಲ್ಲ. ಓಕೆ, ಬರ್ಡೇ ಅನ್ನಲ್ಲ, ಅಲ್ಲಿಗೆ ಹೋಗೋಕ್ಕೋಸ್ಕರ ಸನ್ಸ್ಕ್ರೀನ್ ಹಚ್ಕೋತಾ ಇದ್ದೀನಿ. ಅದು ಖಾಲಿ ಆಗಿತ್ತು ಅಂತ ಕಟ್ ಓಪನ್ ಮಾಡಿ ಹಚ್ಕೋತಾ ಇದ್ದೀನಿ. ಎಂಥ ತಲೆ ನೋಡಿ ನನಗೆ. ನಮ್ಮ ಅಡಾಪ್ಟೆಡ್ ಅಣ್ಣಂಗೆ ನೀನು ಕ್ಯಾಮ್ರಾದಲ್ಲಿ ಬರ್ತೀವಿ ಅನ್ನೋದಕ್ಕೆ ಕೆಳಗಡೆ ತೆವಳ್ಕೊಂಡು ಹೋಗ್ತಿದ್ದೆ, ಅದಕ್ಕೆ ನಗ್ತಿದ್ದೆ. ನಾನು ಹೇಳಿದ್ನಲ್ಲ, ಇಂಪಾರ್ಟೆಂಟ್ ಪರ್ಸನ್ ಇವರೇ. ನನ್ನ ಮಕ್ಕಳು ಒಂದೊಂದು ಕಾಟ ಕೊಡಲ್ಲ ನನಗೆ. ನಾಗರ ಪಂಚಮಿಗೆ ಹಾಲು ಹಾಕಕ್ಕಂತ ಹೋಗಿದ್ವಿ. ನಮ್ಮಮ್ಮ ನಮ್ಮ ಅಣ್ಣಂಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಂತಿದ್ರು. ನಾಗಪ್ಪ ಅಂತೂ ಪಾರ್ಟಿ ಕೊಡಿಸ್ಲಿಲ್ಲ, ಸೊ ಮನೆಗೆ ಬಂದು ಉಪ್ಪಿಟ್ಟು ತಿಂದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಟಾಟಾ.